ಹಿಂದಿ ಭಾಷೆ ಗೊತ್ತಿರೋರ್ಗೆ 18,000 ಸಂಬಳ, ಕನ್ನಡ ಗೊತ್ತಿರೋರ್ಗೆ 13,500 ಸಂಬಳ. ಯಾರ್ ಸರ್ ಇವರು ಕನ್ನಡಿಗರಿಗೆ ಇಷ್ಟೊಂದು ಕಮ್ಮಿ ಸ್ಯಾಲ್ರಿ ಕೊಡ್ತಾ ಇದ್ರೆ, ನಾರ್ತ್ ಇಂಡಿಯಾ ಇಂದ ಬಂದವ್ರಿಗೆ ಯಾಕೆ ಅಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ರೆ, ನಮ್ಮವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ನೀವೆಲ್ಲ ಕೇಳ್ಬೋದು. ಯಾವ ಕಂಪನಿ ಸರ್ ಅದು? ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂತ ಆ ಟೆಂಪಲ್ ನಿಯರ್ ಬೈ ನಲ್ಲಿ ಒಂದು ಅಪ್ಯಾರಲ್ ಶೋರೂಮ್. ಆ ಶೋರೂಮ್ ಅಲ್ಲಿ ಈ ತರ ಇದೆ. ಹಾಗಾದ್ರೆ ಎಲ್ಲರೂ ಕೇಳ್ಬೋದು ಆ ಓನರ್ ಯಾರು ಅಂತ. ಅಪ್ಯಾರಲ್ ಶೋರೂಮ್ ಏನಿದೆಯಲ್ಲ ಅದ್ರ ಓನರ್ ಬಂದು ಗುಜರಾತಿದವರು. ಹಾಗಾದ್ರೆ ಅಲ್ಲಿ ಇರ್ತಕ್ಕಂತ ಮ್ಯಾನೇಜರ್ ಗಳೇ ಆಗ್ಲಿ ಅವರು ಕೂಡ ನಾರ್ತ್ ಇಂಡಿಯನ್ಸ್ ಅವರು. ಹಾಗಾದ್ರೆ ಕನ್ನಡಿಗರಲ್ಲಿ ಕೆಲಸ ಮಾಡ್ತಾವ್ರಿಗೆ ವ್ಯಾಲ್ಯೂನೇ ಇಲ್ಲ. ಕನ್ನಡಿಗರು ಅಲ್ಲಿ ಕೆಲಸ ಮಾಡೋರ್ಗೆ ಹುಷಾರಿಲ್ಲ, ರಜಾ ಬೇಕು ಅಂತ ಕೇಳಿದ್ರೆ ಯಾಕಯ್ಯ ಹಿಂಗೆಲ್ಲ ಮಾಡ್ತೀರಾ ನೀವು, ರಜಾ ಗಿಜೆಲ್ಲ ಕೊಡಕಲ್ಲ, ಬಂದ್ ಕೆಲಸ ಮಾಡ್ರಯ್ಯ ಅಂತ ಬಂದು ಆವಾಜ್ ಆಗ್ತಾರಂತೆ. ಪಾಪ ಒಂದ್ ಹುಡುಗಿ ಮದುವೆ ಆಗೋ ಸಮಯದಲ್ಲಿ 2 ವಾರ ರಜಾ ಕೇಳಿದಾರಂತೆ ಆ ಹುಡುಗಿ. ಇವಾಗ ಅಲ್ಲಿರ್ತಕ್ಕಂಥವ್ರೆ ರಜಾ ಗಿಜಾ ಅಷ್ಟೊಂದೆಲ್ಲ ಕೊಡಕ್ಕಾಗಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 4 ದಿನ ಅಷ್ಟೇ ರಜಾ ಕೊಡೋದು, ಹಾಗೆ ಹೀಗೆ ಅಂತ ಆವಾಜ್ ಹಾಕ್ಬಿಟ್ಟಿದಾರ ಹುಡುಗಿಗೆ. ಹುಷಾರಿಲ್ಲ ಅಂತ ಯಾರು ರಜಾ ಹಾಕಿದ್ರಲ್ಲ ಮತ್ತೆ ಯಾವ ಸಂದರ್ಭದಲ್ಲಿ ರಜಾ ತಗೊಂಡಿದಾರಲ್ಲ ಅವ್ರಿಗೆ ಸ್ಯಾಲ್ರಿ ಹೋಲ್ಡ್ ಮಾಡಿದ್ದಾರೆ, ಸಾಲ್ದಿರಕ್ಕೆ ಕೆಲ್ಸಕ್ಕೆ ಬರ್ಬೇಡ್ರಿ ಅಂತ ಆವಾಜ್ ಹಾಕಿದಾರಂತೆ. ಅಲ್ಲಿ ಹಿಂದಿಯವರು ಯಾರಲ್ಲಿ ಕೆಲಸ ಮಾಡ್ತಿರ್ತಾರೆ, ಮ್ಯಾನೇಜರೇ ಆಗ್ಲಿ ಅಥವಾ ಬೇರೆ ಬೇರೆ ಕೆಲಸ ಮಾಡುವವರಿಗೆ ಎಷ್ಟು ದಿನ ಬೇಕಾದ್ರೂ ರಜಾ ಸಿಗುತ್ತೆ. ಕನ್ನಡಿಗರು 1 ದಿನ ರಜಾ ತಗೊಂಡ್ರೆ ಯಕ್ಕ ಮಕ್ಕ ಬೈತಾರಂತೆ. ಯಾಕೆ ಈ ತರ? ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಿಟಿ ಚೂತ್ಯಾಗಳಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಕೇಳಿ. ಅವ್ರು ಇಂಗ್ಲಿಷ್ ಮಾತಾಡ್ತಾ ಇದ್ರೆ ಯಾ ಅಂತೀವಿ. ಅದೇ ಅವ್ರು ಯಾರಾದ್ರೂ ಹಿಂದಿ ಮಾತಾಡ್ತಾ ಇದ್ರೆ ಅಚ್ಚಾ ಟೀಕೆ ಅಂತ ಅನ್ಕೊಂಡು ಈ ತರ ರೆಸ್ಪಾಂಡ್ ಮಾಡ್ತೀವಿ. ಅಂದ್ರೆ ನಮ್ಗಳಿಗೆ ಫಸ್ಟ್ ಆಫ್ ಆಲ್ ಭಾಷಾ ಅಭಿಮಾನನೇ ಇಲ್ಲ. ಅವ್ರಿಗೆ ಬಂದ ತಕ್ಷಣ ಏನ್ ಮಾಡ್ತೀವಿ, ನಮ್ ಕ್ಯಾ ಹೈ ಅಮೇ ಅಚ್ಚಾ ಹೂ ಆಪ್ ಅಚ್ಚಾ ಹೋ ಐಸಾ ಹೋ ಇದರ್ ಉದರ್ ಕದರ್ ಎಲ್ಲ ಇದೇ ತರಾನೇ ನಾವು ಮಾತಾಡ್ತೀವಿ. ಅದೇ ಬಮ್ಮ ಇಲ್ಲಿ ಕನ್ನಡ ಕಲಿಯಮ್ಮ ಅಂತ ಯಾಕೆ ಹೇಳಲ್ಲ? ನಮ್ಗಳಿಗೆ ಆಸೆ ಜಾಸ್ತಿ, ನಾವು ಪರಭಾಷಾ ಕಲಿಯುವುದಕ್ಕೆ ಆಸೆ ಜಾಸ್ತಿ. ಅದಕ್ಕೆ ಯಾರಾದ್ರೂ ಪರಭಾಷದವ್ರು ಮಾತಾಡ್ತಿದ್ರೆ ನಾವೇನ್ ಮಾಡ್ತೀವಿ, ನಿಂತ್ಕೊಂಡು ಸಿಟಿ ಚೂತ್ಯಾಗಳ ತರ ನೋಡ್ಕೊಂಡ್ ನಿಂತಿರ್ತೀವಿ. ಹೆಂಗ್ ಮಾತಾಡ್ತಾನಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಅಂತ ಅನ್ಬಿಟ್ಟು. ಇನ್ನೊಂದು ವಿಷಯ ಗೊತ್ತಾ, ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡುವುದಕ್ಕೆ ಕನ್ನಡ ಭಾಷೆ ಮಾತಾಡ್ರೆ ಸೆಟ್ ಆಗಲ್ಲಮ್ಮ ಅಂತ ಕೆಲವ್ರು ಹೇಳೋರು ಇದಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಹಿಂದಿ ಇಂಗ್ಲಿಷ್ ಸೂಟ್ ಬೂಟ್ ಹಾಕೊಂಡು ನೀಟಾಗೆ ಸಖತ್ತಾಗೆ ಸ್ಟೈಲ್ ಆಗಿ ಎಸ್ ಮ್ಯಾಮ್ ಪ್ಲೀಸ್ ಕಮ್ ಇನ್ ಪ್ಲೀಸ್ ಹ್ಯಾವ್ ಅ ಲುಕ್, ಯಾ ಮ್ಯಾಮ್ ವುಡ್ ಲೈಕ್ ಟು ಬೈ ದಿಸ್, ಎಸ್ ಮ್ಯಾಮ್ ಅಂತ ಈ ತರ ನಾವು ಡೌಗಳು ಮಾಡ್ತೀವಿ. ಆಮೇಲೆ ಹಿಂದಿ ಅವ್ನು ಯಾರಾದ್ರು ಬಂದ್ಬಿಟ್ಟೆ ದೇಖ್ ಲಿಜಿಯೇ ಬಹುತ್ ಅಚ್ಚಾ ಹೈ, ಸಾರಿ ಅಚ್ಚಾ ಹೈ, ಶರ್ಟ್ ಅಚ್ಚಾ ಹೈ, ಪ್ಯಾಂಟ್ ಅಚ್ಚಾ ಹೈ, ಟಿ ಶರ್ಟ್ ಅಚ್ಚಾ ಹೈ, 1+1 ಆಫರ್ ದೇತಾ ಹೂಂ ಆಪ್ಕೆ ಲಿಯೇ ಅನ್ಬಿಟ್ಟು ಈ ತರ ಎಲ್ಲ ಡೌಗಳು ಮಾಡ್ತೀವಿ ನಾವು. ಅದೇ ಯಾರಾದ್ರು ಪಾನಿಪುರಿನೋ ಅಥವಾ ಸಿಗರೇಟ್ ಅಂಗಡಿನೋ ಯಾವ್ದೋ ಇಟ್ಟಿರ್ತಾನೆ ಅಂತ ಅನ್ಕೊಳ್ಳಿ, ಪಾನಿಪುರಿ ಹಾಕಮ್ಮ ಅಂತ ನಾವ್ ಹೇಳಲ್ಲ ಅವ್ನಿಗೆ, ಪಾನಿಪುರಿ ಡಾಲರೇ ಅಂತ ಹೇಳ್ತೀವಿ. ಒಂದ್ ಸಿಗರೇಟ್ ಕೊಡಮ್ಮ ಅಂತ ನಾವು ಕೇಳಲ್ಲ, ಸಿಗರೇಟ್ ದೇರ ಇದರ್ ಅಂತ ನಾವ್ ಹೇಳ್ತೀವಿ. ಯಾಕೆ? ಎಷ್ಟಾಯ್ತೋ ಅಂತ ಕೇಳ, ಕಿತ್ನಾ ಹೂವಾ ಅಂತ ಹೇಳ್ತೀವಿ. ಅದೇ ರಂಜಿ ರೋಡ್ ಬ್ರಿಗೇಡ್ ರೋಡ್ ಅಂತ ಜಾಗದಲ್ಲಿ ಎಲ್ಲಾದ್ರೂ ಅಂಗಡಿ ಯಾರೋ ಇಟ್ಟಿರ್ತಾನೆ ಅನ್ಕೊಳ್ಳಿ, ಹೌ ಮಚ್ ಇಸ್ ದಿಸ್? ಇದೇ ಪ್ರಾಬ್ಲಮ್ ಆಗ್ತಿರೋದು ನಮ್ಗೆ. ಈ ವಿಚಾರ ಎಷ್ಟೊಂದ್ ಜನಕ್ಕೆ ಫನ್ನಿ ಅನ್ಸ್ಬೋದು, ಆದ್ರೆ ಒಳಗಡೆ ಕುದಿತಾ ಇರುತ್ತೆ ಎಷ್ಟೊಂದ್ ಜನಕ್ಕೆ, ಬಟ್ ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ಕೆಲಸ ಮಾಡಿದವ್ರು ಎಷ್ಟು ಕಷ್ಟಪಟ್ಟಿರ್ಬೇಡ, ಅಲ್ಲಿ ಯಾರು ಆಕ್ಷನ್ ತಗೊಳ್ತಾ ಇಲ್ಲ, ಯಾವ ಕಂಪ್ಲೇಂಟ್ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಓನರ್ ಸ್ಟ್ರಾಂಗ್ ಆಗಿದೆ. ನಮ್ಮ ಗುಜರಾತಿ ಏನ್ ತಮಾಷೆ ಅನ್ಕೊಂಡ, ಕಿಂಗ್ ಒಂದ್ ಅಂಗಡಿನ ಇಟ್ಟಿದ್ದಾರೆ ಬೆಂಗಳೂರಲ್ಲಿ, ಬೇಜಾನ್ ಅಂಗಡಿ ಇಟ್ಟಿದ್ದಾರೆ. ಅಪ್ಯಾರಲ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿದ್ದ ಕನ್ನಡಿಗರು ಅವರ ಸ್ಯಾಲ್ರಿ ಹೋಲ್ಡ್ ಆಗಿದೆ, ಸಾಲ್ದಿರಕ್ಕೆ ಅವ್ರಿಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದಾರಲ್ವಾ. ಇದ್ರ ಬಗ್ಗೆ ಏನಾದ್ರು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಸ್ಟ್ಯಾಂಡ್ ಆಗುತ್ತಾ? ಯಾಕಂದ್ರೆ ಇದು ಅವ್ರ ಕಂಪನಿ, ಅದು ಅವ್ರು ಯಾವಾಗ ಬೇಕಾನ ಯಾರನ್ ಬೇಕಾದ್ರೆ ಹೈಯರ್ ಮಾಡ್ಬೋದು, ಯಾವನ್ ಬೇಕಾನ ಕಿತ್ ಬಿಸಾಕ್ಬೋದು. ಅವ್ರೇನಾದ್ರು ಅಗ್ರಿಮೆಂಟ್ ಹಾಕೊಂಡಿದಾರ? ಇಲ್ವಲ್ಲ. ಈ ಅಗ್ರಿಮೆಂಟ್ ಹಾಕೊಳ್ದೇನೆ ಇದು ಪ್ರಾಬ್ಲಮ್ ಆಗ್ತಿದೆ. ಈ ಅಗ್ರಿಮೆಂಟ್ ಗಳು ಎಷ್ಟೊಂದ್ ಜನ ನೋಡ್ತಾರಲ್ವಾ, ಸುಮ್ನೆ ಅಗ್ರಿಮೆಂಟ್ ನೋಡ್ಬಿಟ್ಟು ಟಪಕ್ ಅಂತ ಸೈನ್ ಹಾಕ್ಬಿಡ್ತಾರೆ. ಅಗ್ರಿಮೆಂಟ್ ಅಲ್ಲಿ ಬರ್ದಿರ್ತಕ್ಕಂಥ ಕ್ಲಾಸಸ್ ಏನು ಯಾರು ಓದಲ್ಲ. ಬಿಡೋಣ ಕೆಲ್ಸ ಸಿಗ್ತಲ್ಲಣ, ಬಿಡೋಣ ಸಂಬಳ ಸಿಗ್ತಾಳಣ ತಿಂಗಳಾದ್ರೆ ಅಂತ ಈ ತರ ನಾವ್ ಹೇಳ್ತೀವಿ. ಕ್ಲಾಸಸ್ ಏನು ಗೊತ್ತಾಗ್ಲಿಲ್ವಾ, ಫೋಟೋ ಹೊಡೆದು ಯಾರಾದ್ರೂ ಒಬ್ಬನ ಫ್ರೆಂಡ್ ಕಳಿಸ್ಬೇಕಿದ್ ವಿಚಾರ, ಮಗ ಇಲ್ಲಿ ಏನ್ ಹೇಳಿದ್ರೆ ವಿಚಾರ ಹೇಳು, ಈ ತರ ಅಂದ್ರೆ ಅರ್ಥ ಎಂದು ಕೇಳಿ ತಿಳ್ಕೊಬೇಕು. ಹಾಗಾದ್ರೆ ಇವಾಗ ಅವ್ರಿಗೆ ನ್ಯಾಯ ಯಾವ ರೀತಿ ಯಾರು ದೊರಕಿಸ್ಕೊಡ್ಬೇಕು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಅಥವಾ ಯಾವ ಕಂಪನಿಗೆ ಆಗ್ಲಿ ಯಾವ ಒಂದು ಶೋರೂಮ್ಗೆ ಆಗ್ಲಿ ನಾನೇನು ಬೈತಾ ಇಲ್ಲ. ಒಂದಷ್ಟು ಜನ ಗೊತ್ತಿರೋರು ನನ್ಗೆ ಹೇಳಿದ್ರು, ಸರ್ ಈ ತರ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಅಲ್ಲಿ ನಿಮ್ಗೆ ಸ್ಯಾಲ್ರಿ ಕೊಡ್ತಿಲ್ಲ, ಸ್ಯಾಲ್ರಿ ಹೋಲ್ಡ್ ಮಾಡಿದ್ದಾರೆ, ನಮ್ ರಜಾ ಕೇಳಿದ್ರೆ ಬೈತಾರೆ ಕೆಟ್ಕೆಡ್ದಾಗೆ ಅಂತ ಸುಮಾರದಿಂದ ಹೇಳ್ತಾ ಇದ್ರು. ಅಥವಾ ಅವ್ರಿಗೆ ಆಕ್ಷನ್ ತಗೊಳ್ಳಿ ಅಂತಾನು ನಾನು ಹೇಳ್ತಾ ಇಲ್ಲ, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿರುತ್ತೆ. ಯಾವ ಕಂಪನಿ ಓನರ್ ಅವ್ರಿಗೆ ಮತ್ತೆ ಅವ್ರ ಎಂಪ್ಲಾಯೀಸ್ ಗಳಿಗೆ ಸಂಬಂಧ ಪಡೋ ವಿಚಾರ ಇದು. ಮೂರನೇ ಅವರು ತಲೆ ಹಾಕೋದ್ರಿಂದ ಎಡವಟ್ಟುಗಳಾಗೋ ಸಾಧ್ಯತೆಗಳು ಇರುತ್ತೆ. ಅದಕ್ಕಾಗಿ ಒಂದು ವಿಚಾರ ತಿಳಿಸುವ ಒಂದು ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ